ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೃಶ್ಚಿಕ ರಾಶಿಯ ದೈವಫಲ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಆಗಸ್ಟ್ ತಿಂಗಳು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುವಂಥ ಅವಕಾಶಗಳು ಸಿಗ್ತದೆ. ಆದರೆ ಕೊನೆ ಕ್ಷಣದಲ್ಲಿ ಓದನ್ನ ಮುಂದೂಡುವ ಅಭ್ಯಾಸ ಇದ್ರೆ ಅದರಿಂದ ನಷ್ಟವಾಗ್ತದೆ. ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸಿದ್ರೆ ಯಶಸ್ಸು ಇನ್ನಷ್ಟು ಹತ್ತಿರವಾಗ್ತದೆ. ಉದ್ಯೋಗದಲ್ಲಿ ತಮ್ಮ ಕೆಲಸದ ಗುಣಮಟ್ಟ ಎಲ್ಲರ ಗಮನವನ್ನು ಸೆಳೆಯಬಹುದು. ಇದುವರೆಗೂ ಸಿಗದಿರತಕ್ಕಂಥ ಅವಕಾಶ ಈಗ ನಿಮ್ಮನ್ನ ಹುಡುಕೊಂಡು ಬರ್ತದೆ. ಆದರೆ ಕಚೇರಿಯಲ್ಲಿ ಕೆಲವರು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾವುದೇ ವದಂತಿಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿಯತ್ತ ಸಾಗಿದ್ರೆ ಉತ್ತಮ ಫಲ ಸಿಗ್ತದೆ. ಉದ್ಯೋಗ ಬದಲಾವಣೆ ಯೋಚನೆ ಮಾಡ್ತಾ ಇದ್ರೆ ಆತುರ ಪಡದೆ ಸೂಕ್ತ ಸಮಯಕ್ಕೋಸ್ಕರ ಕಾಯಿರಿ. ಈ ಒಂದು ಹಣಕಾಸಿನ ವಿಚಾರದಲ್ಲಿ ಆಗಸ್ಟ್ ತಿಂಗಳು ಜಾಣ್ಮೆ ಅತ್ಯಗತ್ಯ. ಆದಾಯ ಇದ್ರೂ ಕೂಡ ಅನಿವಾರ್ಯಕರ ಖರ್ಚುಗಳು ಹೆಚ್ಚು ಎದುರಾಗ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದ್ರೂ ಕೂಡ ಹೊಸ ಹೂಡಿಕೆಗಳನ್ನ ತೆಗೆದು ಅಪಾಯ ಹುಡ್ಕೊಳ್ಬೇಡಿ. ಬಂಧು ಬಳಗದ ಜೊತೆ ಹಣಕಾಸಿನ ವ್ಯವಹಾರ ಮಾಡುವ ಮುಂಚೆ ಸ್ವಲ್ಪ ಎಚ್ಚರವಾಗಿರಿ. ಇನ್ನು ವ್ಯಾಪಾರದ ಕ್ಷೇತ್ರದಲ್ಲಿ ಹೊಸ ದಿಕ್ಕು ಕಂಡುಕೊಳ್ಳುವಂತ ಸಾಧ್ಯತೆಗಳಿವೆ. ವಿದೇಶಿ ಕಂಪನಿಗಳಿಂದ ಲಾಭ ಸಿಗಬಹುದು. ಉದ್ಯೋಗವನ್ನ ವಿಸ್ತರಿಸುವಂತ ಅವಕಾಶ ಬಂದರೂ ಕೂಡ ಹಣಕಾಸಿನ ಲೆಕ್ಕಾಚಾರ ಸ್ಪಷ್ಟವಾಗಿರಬೇಕು. ಇನ್ನು ಪ್ರೀತಿ ವಿಚಾರದಲ್ಲಿ ಈ ಒಂದು ಆಗಸ್ಟ್ ತಿಂಗಳು ಪ್ರೀತಿ ಸಂಬಂಧಗಳಲ್ಲಿ ಭಾವನೆಗಳಿಂದ ನಂಬಿಕೆ ಮುಖ್ಯವಾಗ್ತದೆ. ಅತಿಯಾದಂತ ಅನುಮಾನ ಸಂಬಂಧಕ್ಕೆ ತೊಂದರೆ ತರಬಹುದು. ಇನ್ನು ಕುಟುಂಬದಲ್ಲಿ ತಮ್ಮ ಜವಾಬ್ದಾರಿಗಳು ಸ್ವಲ್ಪ ಹೆಗಲಿಗೆ ಬರ್ತದೆ. ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ದೂರವಾಗಿರ್ತಕ್ಕಂಥ ಸಂಬಂಧಿಕರೊಂದಿಗೆ ಮತ್ತೆ ಉತ್ತಮವಾದಂತ ಬಾಂಧವ್ಯ ಬೆಳೀತದೆ. ನೀವು ಇಂದು ಆಗಸ್ಟ್ ತಿಂಗಳಲ್ಲಿ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಸಾಧ್ಯವಾದರೆ ನಾಗರ ದೇವರ ಸನ್ನಿಧಿಯಲ್ಲಿ ಹಾಲು ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿ. ತಮ್ಮ ಆಗಸ್ಟ್ ತಿಂಗಳ ಅದೃಷ್ಟ ಸಂಖ್ಯೆ 9 ಮತ್ತು 27. ಅದೃಷ್ಟ ಬಣ್ಣ ಗಾಢ ಕೆಂಪು. ಇದಾಗಿತ್ತು ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯ ದೈವಫಲ. ತಮ್ಮದು ಕೂಡ ವೃಶ್ಚಿಕ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.